ಇಷ್ಟೇ. ಸಿಂಧನೂರಿನ ಸಮಸ್ತ ಸಾರ್ವಜನಿಕ ನಾಗರಿಕ ಬಾಂಧವರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಇದೇ ಶನಿವಾರ ಮತ್ತು ರವಿವಾರ 2 ದಿನಗಳವರೆಗೆ ಶ್ರೀ ಗುರು ಪಂಡಿತ ಪುಟ್ಟರಾಜ ಸಾಂಸ್ಕೃತಿಕ ಜಾನಪದ ಕಲಾ ತಂಡ ಸಿಂಧನೂರು ಹಾಗೂ ಅಮರಸುರ ಸಂಗಮ ಕರೋಕೆ ಸ್ಟುಡಿಯೋ ಸಿಂಧನೂರು ವತಿಯಿಂದ ರಾಜ್ಯ ಮಟ್ಟದ ಕರೋಕೆ ಗಾಯನ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಿದ್ದೇವೆ. ಈಗಾಗಲೇ ಯಶಸ್ವಿಯಾಗಿ 6 ಸಂಚಿಕೆಗಳನ್ನು ನಡೆಸಿಕೊಟ್ಟಿದ್ದೇವೆ. 7ನೇ ಸಂಚಿಕೆ ಶನಿವಾರ 6ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ಸಿಂಧನೂರಿನ ಟೌನ್ ಹಾಲ್ನಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಅಬ್ಬುಮೂಡ ಪಾದರಾಜ ಸರ್ ಅವರು ನೆರವೇರಿಸಿಕೊಡಲಿದ್ದಾರೆ. ಜೊತೆಗೆ ಗುರು ಪಂಡಿತ ಪುಟ್ಟರಾಜ ಗವಾಯಿಗಳವರ ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನು ಶ್ರೀ ಕೆ ವಿರೂಪಾಕ್ಷಪ್ಪನವರು ಮಾಜಿ ಸಂಸದರು ನೆರವೇರಿಸಿಕೊಂಡಿದ್ದಾರೆ. ಕಾರ್ಯಕ್ರಮದ ಅತಿಥಿಗಳಾಗಿ ಶ್ರೀ ವೆಂಕಟರಾವ್ ನಾಡಗೌಡರು, ರಾಜಶೇಖರ ಪಾಟೀಲರು, ಕೆ ಕರಿಯಪ್ಪನವರು ಮತ್ತು ಸಿಂಧನೂರಿನ ತಹಸೀಲ್ದಾರ್ ಆಗಿರುವಂಥ ಅರುಣ್ಕುಮಾರ್ ದೇಸಾಯಿ ಸರ್ ಅವರು ಮತ್ತು ಮಂಜುನಾಥ್ ಗುಂಡೂರು ಅವರು ಹಾಗೂ BS ತಳವಾರ್ DYSP ಅವರು ಈ ರೀತಿಯಾಗಿರುವಂಥ ಗಣ್ಯಮಾನ್ಯರು ಈ ಕಾರ್ಯಕ್ರಮದಲ್ಲಿ ಆಗಮಿಸಲಿದ್ದಾರೆ. ಅದರ ಜೊತೆಗೆ ವಿಶೇಷವಾಗಿ ನಮ್ಮ ಕನ್ನಡ ನಾಡಿನ ಹಲವಾರು ಚಲನಚಿತ್ರಗಳಲ್ಲಿ ಪಾತ್ರವನ್ನು ಮಾಡಿರುವಂಥ ಜಾನಪದ ದಿಗ್ಗಜ ಶ್ರೀ ಗುರುರಾಜ್ ಹೊಸಕೋಟೆಯವರು ಶನಿವಾರ ದಿನದ ಕಾರ್ಯಕ್ರಮದ ಮುಖ್ಯ ನಿರ್ಣಾಯಕರಾಗಿ ಮಹಾಗುರುಗಳಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರ ಜೊತೆಗೆ ಇನ್ನೂ ಅನೇಕ ನಿರ್ಣಾಯಕರು ಚಂದ್ರಶೇಖರ್ ಮೈಲಾರ್ ಅವರು, ತ್ರಿವೇಣಿ ಹಿರಿಯೂರು ಅವರು, ಆರಿಫಾ ಮುದ್ಗಲ್ ಅವರು ಹಾಗೂ ನಾಗರಾಜ್ ಕಾಟಿಗೆ ಅವರು, ವೀರಭದ್ರ ಬೆನಗನಾಳ್ ಅವರು ಮತ್ತು ರಾಜು ಸುಳ್ಳದ ಬಾಗಲಕೋಟೆಯವರು ಈ ರೀತಿಯಾಗಿ ನಿರ್ಣಾಯಕರು ಬೇರೆ ಬೇರೆ ವಿವಿಧ ಕಡೆಯಿಂದ ನಿರ್ಣಾಯಕರು ಕೂಡ ಆಗಮಿಸ್ತಾ ಇದ್ದಾರೆ. ಸುಮಾರು 31 ಜನ ಗಾಯಕ ಗಾಯಕಿಯರು ಕನ್ನಡ ನಾಡಿನ ವಿವಿಧ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ. ಈ ವರ್ಷ ವಿಶೇಷವೇನೆಂದರೆ ಬಹುದೂರದ ಮಂಗಳೂರು, ಕಾಸರಗೋಡು, ಉಡುಪಿ, ಕುಂದಾಪುರ ಅಲ್ಲಿಂದ ಕೂಡ ಈ ಒಂದು ಸಿಂಧನೂರಿಗೆ ಸ್ಪರ್ಧಾಳುಗಳಾಗಿ ಆಗಮಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಅತ್ಯಂತ ಒಂದು ಟಫ್ ಕಂಟೆಸ್ಟ್ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಬಹು ವಿಶೇಷವಾಗಿರುವಂಥ ಕಲಾವಿದರು ನಮ್ಮ ಈ ಒಂದು ಸಿಂಧನೂರಿನ ಟೌನ್ ಹಾಲಲ್ಲಿ ಬರ್ತಾ ಇದ್ದಾರೆ. ವಿಶೇಷವಾಗಿ ಅಂದ ಒಂದು ಬ್ಲೈಂಡ್ ಹುಡುಗಿ ರಾಜಶ್ರೀ ಗದಗ್ ಅಂತೇಳಿ ಭಾಳ ತುಂಬ ಚೆನ್ನಾಗಿ ಹಾಡ್ತಾಳೆ. ಅದ್ರ ಜೊತೆಗೆ ಜಯಶ್ರೀ ಬದಿಯವರು ಮತ್ತು ಕೃಷ್ಣಪ್ರಿಯ ಅನ್ನುವಂಥ ಒಂದು ಹ್ಯಾಂಡಿಕ್ಯಾಪ್, ಒಂದು ಕೈನೇ ಇಲ್ಲ, ಸುಮಾರು ಚಿಕ್ಕ ಬಾಲಕಿ. ಅವಳ ಪ್ರತಿಭೆಯನ್ನು ಕೂಡ ನೋಡಿದರೆ ಭಾಳಷ್ಟು ಸಂತೋಷ. ಯಾಕಂದರೆ ಈ ಒಂದು ಸಂಭ್ರಮ ನಮ್ಮ ಭಾಗದಲ್ಲಿ ಇರುವಂಥ ಪ್ರತಿಭೆಗಳನ್ನು ಗುರುತಿಸುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮ ನಾವು ಇಟ್ಟಿದ್ದೀವಿ. ಎಲ್ಲ ಮಕ್ಕಳಿಗೆ ಜಿ ಕನ್ನಡ ಮತ್ತು ಕಲರ್ಸ್ ಕನ್ನಡದಲ್ಲಿ ಆಡುವಂಥ ಭಾಗ್ಯ ಇರೋಂಗಿಲ್ಲ. ಹಾಗಾಗಿ ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆಗಳನ್ನು ಗುರುತಿಸುವಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನೀಡ್ತಾ ಇದ್ದೇವೆ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ರಾಜ್ಯ ಪ್ರಶಸ್ತಿಯನ್ನು ಕೂಡ ನಮ್ಮ ಭಾಗದ ತಿಮ್ಮಣ್ಣ ಸಾಗರ್ ಕ್ಯಾಂಪ್ ಅವರಿಗೆ ಭಜನಾ ಕಲಾವಿದರ ಭಾಗ್ಯವಂತ ಅನ್ನುವಂಥ ರಾಜ್ಯ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ. ಅದರ ಜೊತೆಗೆ ಅರುಣೋದಯ ಕಲಾ ತಂಡದ ಕೊತ್ತಬಾಳ್ನ ಜನಪದ ಕಲಾವಿದ ರಾಮಕೃಷ್ಣ ಭಜಂತ್ರಿ ಅವರು, ಮೂಲ ಜನಪದ ಕಲಾವಿದರು, ಅವರನ್ನು ಕೂಡ ಗೌರವಿಸಿ ರಾಜ್ಯ ಪ್ರಶಸ್ತಿಯನ್ನು ಅವರಿಗೆ ನೀಡ್ತಾ ಇದ್ದೇವೆ. ಮತ್ತು ವಿಶೇಷ ಸನ್ಮಾನಿತರನ್ನಾಗಿ ಹಲವಾರು ಸಮಾಜಮುಖಿಯಾಗಿರುವಂಥ ಕಾರ್ಯಗಳಲ್ಲಿ ಸೇವೆಯನ್ನು ಮಾಡಿರುವಂಥ ಗಣ್ಯಮಾನ್ಯರನ್ನು ಕೂಡ ಈ ಸಂದರ್ಭದಲ್ಲಿ ಅವರನ್ನು ಕೂಡ ಗೌರವಿಸಿ ಸನ್ಮಾನಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಸಿಂಧನೂರಿನ ಜನತೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ತಾವು ಸಹಾಯ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ, ಜೊತೆಗೆ ಈ ಕಾರ್ಯಕ್ರಮಕ್ಕೆ ಪ್ರಾಯೋಜಕತ್ವವನ್ನು ನೀಡಿರುವಂಥ ಸಿಂಧನೂರಿನ ಎಲ್ಲ ಜನತೆಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ.